ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಡಬ್ದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸ್, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರು ನೊಪ್ಸೋ ಕಿಲಾಡಿ ಮಿಸ್ಟರ್ಸ್, ನಾಟ್ಯ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸ್, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸೋಕೆ ನಾವು ಬಂದಿದ್ದೀವಿ. ನಗಕ್ಕೆ ಯಾಕ್ರಿ ಚಂಬ, ನಗರಿ ಮನಸ್ ತುಂಬಾ, ಯಾಕಂದ್ರೆ ಇದು ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರಸ್, ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್. ನಗ್ಸೋಕೆ ನಾವು ಬಂದಾಯ್ತು, ನಗೋಕೆ ಅಂತ ನೀವು ಕೂತಾಯ್ತು. ಮತ್ತೆ ಯಾಕೆ ಕಾರ್ಯಕ್ರಮ ಶುರು ಮಾಡಕ್ ತಡ ಮಾಡೋದು? ಶುರು ಮಾಡ್ಬಿಡೋಣ. ಹಾಗಾದ್ರೆ ಮೊದಲಿಗೆ ನಮ್ಮ ಕಿಲಾಡಿ ಕುಟುಂಬದ ಯಜಮಾನ, ನವರಸ ನಾಯಕ, ಕಿಲಾಡಿ ಅಂಕ ಕಿಲಾಡಿ ಜಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಅತಿಥಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಜಗಣ, ಇವತ್ತು ನಮ್ಮ ಗೋವಿಂದೇಗೌಡನ್ಗೆ ಪ್ರಸ್ಥ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಏನ ಗೋವಿಂದೇಗೌಡನ್ಗೆ ಪ್ರಸ್ಥಾನ? ಅಂದ್ರೆ ಇವತ್ತು ಸ್ಟೇಜ್ ಮೇಲೆ ಒಂದು ಮಹಾಗಂಠಾಚಾರ ನಡೆಯೋದಿದೆ. ಗಂಠಾಚಾರದ ಮುಂದುವರೆದ ಭಾಗ ಮಹಾಗಂಠಾಚಾರ ಇವತ್ತು. ಇಲ್ಲಿ ಜೀಜಿಗೆ ಅದೇನೇನಾಯ್ತದೋ ಏನ್ ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಸ್ತಕ್ಕೆ ಅಂತ ರೆಡಿ ಆಗವನೆ. ತಾತನ್ ತಿಥಿ ಮೊಮ್ಮಗನ್ ಪ್ರಸ್ತ ಟೀಮು ಸಹ ಜೊತೆಲವ್ರೆ. ಅವ್ರು ನೋಡ್ಲಿ. ನೀವು ಅಂತಂದ್ರೆ ಸ್ಟಾರ್ಟ್ ಮಾಡಿಸ್ಬಿಡೋಣ. ಖಂಡಿತವಾಗ್ಲು. ಓಕೆ ಜಗಣ, ನೀವ್ ಹೇಳಿದ್ಮೇಲೆ ರೆಡಿ. ಅಪ್ಪ ಜೀಜಿ ಬರ, ಅದೇನೋ ಗಂಠಾಚಾರ ಮಹಾಗಂಠಾಚಾರ ಶುರು ಮಾಡ್ರ. ಗಂಟಾಚಾರ ಮುಗಿಯೋವರೆಗೂ ನಿಮ್ ಫಸ್ಟ್ ನೈಟ್ ನಡೆಯಂಗಿಲ್ಲ. ಶಾಸ್ತ್ರಿಗಳೇ ನಾವು ನೋಡ್ಬೋದಲ್ಲ. ಏ ಮೂರ್ಖ, ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ಎಂತಿನಲ್ಲೋ ನಿಮ್ಮ ಮಾವನ. ಓಹೋ, ಆಗ್ಲೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದೀಯ. ತಗೊಳ್ಳೇನ್ರಿ. ಇದೇನ್ ಮಾವು? ಈ ಗಂಟೆಗಳು ಶಬ್ದ ಬರ್ದೇ ಇರೋ ತರ ಶೋಭನೆ ಮಾಡ್ಕೊಳ್ಳಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕ, ಚಿಂತೆಯು ಇದ್ದರು ನಗಬೇಕ, ಪ್ರೀತಿಯೇ ಹೋದರು ಇರಬೇಕ, ಯಾರಿಗೆ ಬೇಕು ಈ ಲೋಕ. ನಮಸ್ಕಾರ ಜಗೇಶ್ ಅಣ್ಣ. ಗೊತ್ತಾಯ್ತಲ್ಲ ಅಣ್ಣ ನಾನು ಯಾರಂತ? ಅದೇ ನಮ್ಮ ಮಾವ ನನ್ನ ಮದುವೆ ಮಾಡ್ಬಿಟ್ಟು ಗಂಟಾಚಾರ ಅಂತೇಳಿ ಕೊಳ್ಳಿ ಗಂಟೆನೇ ತಾಕ್ಬಿಟ್ಟು ಫಸ್ಟ್ ನೈಟ್ ಮಾಡ್ಕೊಳಂಗೆ ಮಾಡಿದ್ದಲ್ಲ, ಅದೇ ಪಾಪಿಸ್ಟ್ ನನ್ನ ಮಗ. ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ಅಣ್ಣ. ನಮ್ಮ ಮಾವ ಬದುಕಿರೋವರೆಗೂ ಆಗಲ್ಲ. ಏನ್ ಪ್ರಾಬ್ಲಮ್ ನಿಮ್ ಗಂಟೆದ್ ಏನ್ ಪ್ರಾಬ್ಲಮ್ ಅಂತ? ಅದೇನೋ ಗೊತ್ತಿಲ್ಲ ಅಣ್ಣ. ಫಸ್ಟ್ ನೈಟ್ ಮಾಡ್ಕೊಳಕ್ ಶುರು ಮಾಡಿದ್ರೆ ಸಾಕು, ಈ ಮಾವಿನ ತೋಟಕ್ಕೆ ಮಂಗ ಮುತ್ಕೊಂಡಂಗೆ ಗಂಟೆ ಹಿಡ್ಕೊಂಡು ಎಲ್ಲ ಬಂದ್ಬಿಡ್ತಾರೆ. ಅದು ವಿಷಯ ಅವ್ರಿಗೆ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ಸರ್. ಹಿಂದಿನ ಎಪಿಸೋಡ್ನಲ್ಲಿ ಇವ್ರು ಮದುವೆ ಆಗ್ಬೇಕಾರೆ ಗಂಟಾ ಶಾಸ್ತ್ರ ಅಂತ ಇವ್ರ ಮಾವ ಇವ್ನ ಕುತ್ತಿಗೆ ಗಂಟೆ ಹಾಕವನೆ. ಇವ್ನು ಫಸ್ಟ್ ನೈಟ್ಗೆ ಹೋದಾಗ ಗಂಟೆ ಸೌಂಡ್ ಬಂದ್ರೆ ಜನ ಅಕ್ಕಪಕ್ಕ ಅವರೆಲ್ಲ ಬಂದ್ಬಿಡ್ತಾರೆ. ಅದು ಸಿಗ್ನಲ್ ಗೊತ್ತಾಗ್ಬಿಡ್ತಾ ಇದೆ. ಸೊ ಹಂಗಾಗಿ ಅವ್ನು ಫಸ್ಟ್ ನೈಟ್ ಆಗಿಲ್ಲ, ಈಗ ಮುಂದುವರಿಸ್ತಾ ಇದ್ದಾನೆ. ಹೇಳಪ್ಪ, ಇದು ಯಾವ ನ್ಯಾಯ ಸರ್? ಗಂಟೆ ಸೌಂಡ್ ಬರ್ದಂಗೆ ಪ್ರಸ್ತಾವ ಮಾಡ್ಕೋಬೇಕಂತೆ. ಪ್ರಪಂಚದಲ್ಲಿ ಯಾರಾದ್ರೂ ಮಾಡ್ಕೊಂಡ್ರೆ ನೋಡಿದಿರ? ಅದೇನೋ ಗೊತ್ತಿಲ್ಲ ಅಣ್ಣ. ನನ್ನ ಶಾಪನ ಏನೋ ಒಂದು ಖುಷಿ ವಿಚಾರ ಏನಂದ್ರೆ ನಮ್ಮ ಮಾವನ್ ಕಿವಿ ಡಮಾರು. ಹೌದಾ? ಅದಕ್ಕೆ ಇವಾಗ ಬಾಯಿಗೆ ಬಂದಂಗೆ ಬೈಕೊಂಡು ಅದರಲ್ಲೇ ಸಮಾಧಾನ ಪಟ್ಕೊಂಡಿದ್ದೀನಿ. ಬಂದ ಬೇಕನಾಗ್ತೀನಿ ನಾನು. ಯಾವ ಮನೆ ಮುಂಡಾ ಮೋಚಕ್ ಹೋಗಿದ್ರಿ? ಏನ್ ಸಂಸ್ಕಾರ, ಏನ್ ಸಂಸ್ಕಾರ? ಮಾವ ಬಂದ ಕೂಡ್ಲೆ ನೀರ್ ಬೇಕಾ, ನೀರ್ ಬೇಕಾ? ನೀರ್ ಬೇಡ ಅಳಿ ಅಂದ್ರೆ ನನಗೆ ಪಾನಕ ಕೊಡಿ. ಪಾನಕ ಜೊತೆಗೆ ಪಾಷಾಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ನೀನು ಕಳ್ಸ್ಬಿಡೋಣ ಅಂತ. ಓಹೋ ಓಹೋ, ಏನ್ ಸಂಸ್ಕಾರ? ತಲೆಗೆಣ್ಣೆ ಸ್ನಾನ ಮಾಡ್ತಿ ಪಾಯಸ ಕುಡಿಸ್ತೀರಾ? ಬೇಡಾಳಿ ಅಂದ್ರೆ ನಾನು ನೀವಿಬ್ರು ಸೇರ್ಕೊಂಡು ಎಣ್ಣೆ ಕುಡ್ದು ಒಟ್ಟಿಗೆ ಮಲ್ಕೊಳ್ಳೋಣ. ತಂದು ಹೇಳಿ ಹಾಕೊಳ್ಳಿ, ಹಾಕೊಳ್ಳೋ ಮತ್ತೆ ಕಿವಿಗೆ ಹಾಕೊಳ್ಳೋ. ಕಿವಿ ಹಾಕೊಂಡು ನೆಟ್ಟಿಗೆ ಏನ್ ಮಾತಾಡ್ತೀರ ಅಂತ ಕೇಳ್ಕೊ. ಪಾಪ ಜಗಣ್ಣ, ನಮ್ಮ ಅಳಿಯಂದ್ರು ವರ್ಷ ಆಯ್ತು ಮದುವೆ ಆಗಿ, ಇನ್ನೂ ಕೂಡ ಮಕ್ಕಳಿಲ್ಲ. ಇವಾಗ ಏನ್ ಫಸ್ಟ್ ನೈಟ್ ಮಾಡಿಸ್ತೀಯಾ? ಮಾಡ್ತೀಯ?
ಅದೇ ಪಾಯಿಂಟ್ ಹೇಳೋಣ ಅಂತ ಬಂದೆ. ಹೌದಾ? ನಿಮಗೆ ಮಕ್ಕಳಾಗ್ಲಿ ಅಂತ ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇದೀಯಾ? ಹೋಗು ಹೋಗು ಹೋಗು. ಇಲ್ಲ, ನಿಮ್ಮನ್ನ ಕಳಿಸ್ಬೇಕು ಅಂತ ಕಾಶಿನಾಥನ್ಗೆ ಅರ್ಕೋತ್ಕೊಂಡಿದ್ದೀನಿ. ಏ ಸರ್ವೇಸಿ ನನ್ ಮಗನೇ, ನಿನಗೆ ಕಿವಿ ಬಿದ್ದೋದಂಗ್ ಬಾಯಿ ಬಿದ್ದೋಗ್ಬಾರ್ದೇನೋ, ನಿನ್ ಕಣ್ಣಿಂಗ್ ಹೋಗ್ಬಾರ್ದೇನೋ, ನಿನ್ ರೋಗ ಬಂದು ಸಟ್ಕೊಂಡು ಹೋಗ್ಬಾರ್ದೇನೋ, ನಿನ್ ಕೈ ಕಲ್ ನಿಗರ್ಕೊಂಡು ಹೋಗ್ಬಾರ್ದೇನೋ. ಹೋ ನನ್ನ ಮಗನೇ, ಯಾಕೆ ನಮ್ಮ ಅಪ್ಪನ ಯಾಕೆ ಬೈತಿದ್ದೀರಾ? ಅಯ್ಯೋ ಯಾಕಮ್ಮ ಅಳಿಯಂದ್ರು ಅಷ್ಟಿಂಪಾಗಿ ಭಕ್ತಿ ಗೀತೆ ಆಡ್ತಾ ಇದ್ದಾರೆ, ಯಾಕೆ ನಿಲ್ಲುತ್ತೆ? ಅಪ್ಪ ಅವ್ರು ಭಕ್ತಿ ಗೀತ ಹಾಡ್ತಿಲ್ಲ, ಬಾಯಿಗೆ ಬಂದಾಗ ಬೈತಿದ್ದಾರೆ. ಓ ನೀನು ಕೂಡ ಅವ್ರ ಜೊತೆ ಸೇರ್ಕೊಂಡು ಆಡ್ತೀಯಾ? ಬೇಡಮ್ಮ, ಕತ್ತೆ ಸೂಸೈಡ್ ಮಾಡ್ಕೊಳ್ಳುತ್ತೆ. ಅಷ್ಟೇ, ನಿಮ್ಮ ಅಪ್ಪಂಗೆ ಎಷ್ಟು ಪಡ್ಕೊಂಡ್ರು ಅಷ್ಟೇ. ನಿನ್ ಗೌಡ ಗೌಡ ಅಂದ್ರೆ ಅವ್ನು ಥೌಡ ಥೌಡ ಅಂತ. ಅಯ್ಯೋ ಅಪ್ಪ, ಇದನ್ ತೆಗಿಬೇಡ, ಕಿವಿಲೇ ಇರ್ಲಿ. ಓ ಕೂಲ್ ಕೂಲ್ ಕೂಲ್. ಇಷ್ಟೊತ್ತೆಲ್ಲೋಗಿದ್ಯಮ್ಮ? ಗುರುಗಳನ್ನ ಮನೆ ಕರ್ಕೊಂಡ್ ಬರಕ್ ಹೋಗಿದ್ದೆ. ಲೇ ಮತ್ತೆ ಗುರುಗಳನ್ನ ಕರೀದೆ? ಆಹಾ, ನಿಮ್ಮನ್ನ ಕಟ್ಕೊಂಡು ಇಷ್ಟು ವರ್ಷ ಅದು ನಂಗೆ ಮಕ್ಕಳ ಭಾಗ್ಯ ಆಗಿರ್ಲಿಲ್ಲ, ಅದಕ್ಕೆ ಮನೇಲಿ ಪೂಜೆ ಮಾಡ್ಸಕ್ಕೆ ಗುರುಗಳು ಬರ್ತಿದ್ದಾರೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಫೋಟೋ ಅಮೇರಿಕಾ, ಬ್ಯಾಂಟೋ ಸೌತ್ ಆಫ್ರಿಕಾ, ಹ್ಯಾಟೋ ಅಂಟಾರ್ಟಿಕಾ, ಬಾಡಿ ಕರ್ನಾಟಕ. ಬನ್ನಿ 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 ಬನ್ನಿ. ಲೇ ಲೇ, ನಿನಗೆ ಬುದ್ಧಿ ಗಿತ್ತಿದ್ಯಾನೆ? ಅಲ್ಲ, ಗಂಡ ಅಂತ ನಾನೊಂದು ಪ್ರಾಣಿ ಇರುವಾಗ ಮಕ್ಕಳಾಗಿಲ್ಲ ಅಂತ ಮಕ್ಕಳ ಬಗ್ಗೆ ಕಿವ್ನ ಕಳ್ಸಿದ್ಯಲ್ಲ, ಇದು ಸರಿನಾ? ಸರಿ ಕಣ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನಮ್ ಮಕ್ಳಾಗ್ಲಿ ಅಂತ ಗುರುಗಳಿಂದ ಪೂಜೆ ಮಾಡ್ಸಕ್ ಕರ್ಸಿದ್ದೀನಿ. ಪೂಜನ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ನೆಟ್ಟಗೆ ನನ್ನ ಜೊತೆ ಸಂಸಾರ ಮಾಡಿ ಎಲ್ಲ ಸರಿ ಹೋಗುತ್ತೆ. ಸರಿಯಾಗಿ ಕೇಳಿಸ್ಕೋ. ಈ ಗಂಟೆ ಸ್ವಾಮಿ ಮಹಿಮೆ ನಿಂಗೆ ಇನ್ನೂ ಗೊತ್ತಿಲ್ಲ. ನಾನು ಅಳ್ಳಾಡ್ಸಿದ್ರೆ ಗಂಟೆ, ನಿಂತಲೇ ಹೆರಿಗೆ ಮಾಡ್ಕೊಳುತ್ತೆ ಒಂಟೆ. ಏನ್ ಬಾಯಿಗೆ ಮಣ್ಣಾಕ? ಮೊದ್ಲು ಪ್ರಾಸ ಮಾತಾಡೋದ್ ಬಿಟ್ಟು ಪ್ರಸ್ತ ಮಾಡಿಸಿ ಎಲ್ಲ ನೆಟ್ಗಾಗತ್ತೆ. ಅಯ್ಯಯ್ಯೋ ಅಳಿಯಂದ್ರೆ, ಶಾಸ್ತ್ರಿಗಳಿಗೆ ಬೈಬೇಡಿ. ನಿಮ್ಮ ಮಾತು ವ್ಯರ್ಥ ಆಗ್ಬೋದು, ಆದ್ರೆ ನಮ್ ಗಂಟಾಚಾರಿಗಳ ಮಾತು ಎಂದು ವ್ಯರ್ಥ ಆಗಲ್ಲ. ನೀವು ಆದಷ್ಟು ಬೇಗ ಅಪ್ಪ ಆಗ್ತೀರಾ. ಆಹಾ, ಪ್ರಪಂಚದಲ್ಲಿ ನಿನ್ನಂತ ಮನೆಯ ಹಳ ಮಾವ ಸಿಕ್ಬಿಟ್ರೆ ವಂಶ ಉದ್ಧಾರ ಆದಂಗೆ. ಅಪ್ಪಾಜಿ ನಿನ್ನ ಗಂಡ ನನ್ನನ್ನು ಮನೆಯಾಳು ಮಾವ ಅಂತ ಆಯ್ತಾ? ಹಾ ಅಪ್ಪಾಜಿ. ಅವನನ್ನು ಹಾಕಿಕೊಂಡು ರೂಪಮ್ಮ. ಅಪ್ಪಾಜಿ, ಅದು ಇದೀಗಲೇ ರುಬ್ಬುತ್ತೇನೆ. ಏ ಬೇಡ ಕಣೆ, ನನ್ನ ಮಾತುಗಳು. ಏ ಬೇಡ ಬೇಡ, ನಿಮ್ಮಪ್ಪ ಯಾರನ್ನ ಕೇಳೋರು ಚೆನ್ನಾಗಿರಲ್ಲ. ಏ ಬೇಡ ಕಣೆ, ಬೇಡ ಕಣೆ, ನೋಡಿ ಬೇಡ ಕಣೆ, ನನ್ನ ಮಾತುಗಳು. ಲೇ ಲೇ ಬೇಡ ಬೇಡ. ಸಾಕ್ಲಿಸಮ್ಮ. ಅಪ್ಪನೇ ಗುರುಗಳೇ. ನೋಡಮ್ಮ, ಈಗ ನಿಮ್ಗೆ ಮಕ್ಕಳಾಗ್ಬೇಕಾದ್ರೆ ನಿನ್ನ ಗಂಡನಿಗೆ ಒಂದಷ್ಟು ಕಂಟಕಗಳಿವೆ. ಹಾ, ಅವು ಪರಿಹಾರ ಆಗ್ಬೇಕಾದ್ರೆ ನೀನು ಪೂಜೆ ಮಾಡಿಸ್ಬೇಕು. ಯಾವ ಪೂಜೆ ಗುರುಗಳೇ? ಪತಿ ಪೂಜೆ. ಪತಿ ಪೂಜೆ ಅಂದ್ರೆ? ಅಂದ್ರೆ ಗಂಡನಿಗೆ ಪೂಜೆ ಮಾಡ್ಬೇಕು. ಅಯ್ಯೋ ಅಯ್ಯೋ ಗುರುಗಳೇ, ಇಷ್ಟು ವರ್ಷಕ್ಕೆ ಇವತ್ತಾದ್ರೂ ಒಂದು ಒಳ್ಳೆ ಮಾತು ಹೇಳಿದ್ರಲ್ಲ, ನನಗೆ ಪೂಜೆ ಮಾಡ್ಬೇಕಾ? ಅಯ್ಯ, ನಿಮಗೆ ಪುಣ್ಯ ಬರ್ಲಿ, ನಿಮಗೆ ಪುಣ್ಯ ಬರ್ಲಿ ಗುರುಗಳೇ. ಗುರುಗಳು ಮಾತಾಡಿ. ಗುರುಗಳೇ, ಯಾವ ರೀತಿ ಪೂಜೆ ಮಾಡ್ಬೇಕು ಹೇಳಿ? ಹೇಳ್ತೀನಿ ನೋಡಪ್ಪ. ಒಣಕೆ ತಗೊಂಬಾರಪ್ಪ. ಒಣಕೆ ಏನಕ್ಕೆ ಗುರುಗಳೇ? ನೋಡಪ್ಪ, ನನ್ನ ಪೂಜೆಯಲ್ಲಿ 3 ಪ್ರಕಾರ ಪೂಜೆಗಳಿವೆ. ಮೊದಲನೇ ಪೂಜೆ ಒಣಕೆ ಪೂಜೆ. ಗುರುಗಳೇ, ಒಣಕೆ. ಈ ನನ್ನ ಮಕ್ಕಳು ಏನೋ ಮಾಡಂಗೈತಿ, ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ಹಲೋ, ಏನೋ ಅರ್ಜೆಂಟ್ ಕೆಲಸ ಇದೆಯಾ? ಇವಾಗಲೇ ಬರ್ಬೇಕಾ? ಬಂದೆ ಇವಾಗಲೇ ಬಂದ್ಬಿಡ್ತೀರಾ? ಕೊಂಡ್ರಿ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಟ್ರಿ ಸುಮ್ಮನೆ ಡವ್ ಆಡ್ಬೇಡಿ. ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ವಾ? ಅಳಿಯಂದ್ರೆ, ಅದು ನಿನ್ ಬ್ಯಾಟ್ರಿ ವೀಕ್ ಆಗಿತ್ತು, ಅದಕ್ಕೆ ನಿಮ್ ಬ್ಯಾಟ್ರಿ ಹಾಕೊಂಡಿದ್ದೆ. ನಿನಗೆ ಬರೇ ಅಲ್ಲಡ, ಬರೇ ಬ್ಯಾಟ್ರಿ ವೀಕ್ ಅಲ್ಲ, ಎಲ್ಲಾನು ವೀಕೆ. ನನ್ನ ಮಗನ ಯಾವ್ದಾದ್ರು ರೋಗ ಬಂದು ನೆಗದು ಬಿದ್ದು ಹೋಗ್ಬಾರ್ದೇನೋ? ಪ್ರಪಂಚದಲ್ಲಿ ಎಂತೆಂತವ್ರು ಏನೇನೋ ಹಾಳಾಗಿ ಹೋಗ್ತಾರೆ, ನಿನಗೇನೋ ದಾರಿ ಬಂದಿದೆ. ಹೂ ನನ್ನ ಮಗನೇ, ನಾಯಿ ನನ್ನ ಮಗನೇ, ಹಂದಿ ನನ್ನ ಮಗನೇ, ಕೋತಿ ನನ್ನ ಮಗನೇ, ಅಳಿಯಂದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ. ಇಷ್ಟು ಮಾತಲ್ಲೂ ಶಬ್ದ ಬರ್ದೇ ಇರೋ ತರ ಶೋಭನೆ ಮಾಡ್ಕೊಳ್ಳೋದು ಒಂದು ಕಲೆ.
ಈ ಕಲೆ ನನಗೆ ಬೇಡಪ್ಪ. ನೀನ್ ಹಿಂಗೆ ಮಾಡ್ತಾ ಇದ್ರೆ ಕಲೆಗಾರ ಆಗಲ್ಲ ನಾನು, ನಿನ್ನ ಕೊಂದು ಕೊಲೆಗಾರ ಆಗ್ಬಿಡ್ತೀನಿ. ಅಯ್ಯೋ ಅಪ್ಪ, ಈ ಕಿವಿ ತಂದು ಯಾಕೆ ತೆಗಿತೆ, ಕಿವಿಲಿ ಹಾಕೋ. ನಿಮ್ ಜಗಳ ಕೇಳಿ ನಾನು ಹೋಗ್ಲು. ಅಯ್ಯೋ ಕ್ಷಮಿಸಿ ಗುರುಗಳೇ, ಮುಂದೇನ್ ಮಾಡ್ಬೇಕು ಹೇಳಿ. ಬಾರಪ್ಪ ಇಲ್ಲಿ. ಏ ಪ್ರಾರಬ್ಧ ಸರಿಯಾಗಿ ಕೇಳಿಸ್ಕೋ. ಈಗ ನಿನ್ನ ಹೆಂಡತಿ ಕಿಸ್ಕೊಟ್ಟಾಗ ಯಾವ ತರ ಫೀಲ್ ಮಾಡ್ತೀಯ ಮುಂದೆ? ಅಯ್ಯೋ, ನಿಮ್ಮ ಕೃಪಾ ಕಟಾಕ್ಷದಿಂದ ಇದನ್ನು ಹಾಗೆ ಅಲ್ವೇ? ಒಂದ್ಸಲ ಕೊಡಿಸಿ ನೋಡಿ ಹೆಂಗ್ ಫೀಲ್ ಮಾಡ್ತೀನಿ ಅಂತ ಗೊತ್ತಾಗತ್ತೆ. ಅಯ್ಯೋ ನೋಡಮ್ಮ, ಈಗ ನಿನ್ನ ಗಂಡನಿಗೆ ಟಚ್ ಮಾಡ್ದೆ ಒಂದು ಮುತ್ತು ಕೊಡಮ್ಮ. ಸರಿ ಗುರುಗಳೇ. ನೋಡಪ್ಪ, ಈಗ ನಿನ್ನ ಹೆಂಡತಿ ಮುತ್ತು ಕೊಟ್ಲಲ್ಲ, ಆತರ ಈಗ ನಿನ್ನ ಹೆಂಡತಿ ನಿನಗೆ ಒಣಕೆ ಪೂಜೆ ಮಾಡ್ತಾಳೆ. ಮೂನ್ ಗೊತ್ತೋ ತರಾನೇ ಫೀಲ್ ಮಾಡ್ಬೇಕು. ಅಂದ್ರೆ ಅವಳು ಒಣಕೆ ಹೊಡಿತಾಳೆ, ನಾನು ಮುತ್ತು ಕೊಡೋ ತರ ಫೀಲ್ ಮಾಡ್ಬೇಕು. ಶಾಸ್ತ್ರಗಳು ಹೇಳಿದ್ಮೇಲೆ ಒನಕೆ ಪೂಜೆ ಆಗ್ಲೇಬೇಕು. ಇದು ಯಾವ ಸೀಮೆ ಆಚಾರನೋ? ಒಣಕೆಲ್ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವ ಅಂತ ಯಾವ ಪುರಾಣದಲ್ಲೂ ಹೇಳಿದೆ? ಇದು ನನ್ನ ಗಂಟೆ ಪುಸ್ತಕದಲ್ಲಿದೆ. ನೀನ್ ಅಕಸ್ಮಾತ್ ಏನಾದ್ರು ಹತ್ರ ನಿನ್ನ ಸ್ನಾನ ಮಾಡ್ಬಿಡ್ತೀನಿ. ಅಳ್ಬೇಡ್ರಿ, ಬೇಡ ಕಣೆ, ಅಳ್ಬೇಡ್ರಿ. ನಾನು ಮುತ್ತು ಕೊಟ್ಟಾಗ ಯಾವ ತರ ಫೀಲ್ ಮಾಡ್ತಿದ್ರು ಅದೇ ತರ ಫೀಲ್ ಮಾಡ್ತೀನಿ. ಅಳಿ ಅಂದ್ರೆ ಒಂದೆರಡು ಏಟು ಹೆಚ್ಚು ಬಿದ್ರು ಪರವಾಗಿಲ್ಲ, ತಡ್ಕೊಳ್ತಾರೆ. ನೀನು ಒಂದೆರಡು ಏಟು ಜಾಸ್ತಿಯೇ ಬಡಿ ಅಮ್ಮ. ನನ್ನ ಮಗನೇ. ಸರಿಯಪ್ಪ, ಅದು ಇದೀಗಲೇ ಬಾರಿಸುತ್ತೇನೆ. ನನ್ನ ಮಕ್ಕಳು ಅಯ್ಯೋ ನನಗೆ ಗೊತ್ತಾಗ್ಬಿಡ್ದಲ್ಲಪ್ಪ. ಅಣ್ಣಜ್ಜಿ, ಇಂಥ ಹೇಳ್ತಿ ಇಂಥ ಮನೆ ಹಾಳು ಮಾವ ಪ್ರಪಂಚದಲ್ಲಿ ಯಾರಿಗೂ ಬೇಡ ಅಣ್ಣಜ್ಜಿ, ಯಾರಿಗೂ ಬೇಡ. ರೀ ಅಳ್ಬೇಡ್ರಿ, ನಾನು ಆಮೇಲೆ ನಿಮ್ಗೆ ಮಸಾಜ್ ಮಾಡ್ತೀನಿ ರೀ. ನಿಮ್ ಮಸಾಜ್ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಇವಾಗ ನಂದು 2ನೇ ಪೂಜೆ. ಕಲ್ಲ ತಗೊಂಡು ಕಲ್ಲಲ್ಲಿ ಹೊಡಿಬೇಕಾ? ಅಷ್ಟು ಶಾಕ್ ತಗೋಬೇಡಪ್ಪ, ನಾನಂತ ಪೂಜೆ ಮಾಡ್ಸಲ್ಲ. 2ನೇ ಪೂಜೆ ಏನಪ್ಪಾ ಅಂದ್ರೆ, ನೀನು ನಿನ್ನ ಹೆಂಡತಿನ ಕರ್ಕೊಂಡು ರೂಮ್ಗೆ ಹೋಗ್ಬೇಕಾ? ನಾನು ಹಾಕೋ ಸಾಂಗಿಗೆ ನೀ ಡ್ಯಾನ್ಸ್ ಮಾಡ್ಬೇಕು ಮುಂದೆ. ಡ್ಯಾನ್ಸ್ ಮಾಡ್ಬೇಕಾ? ಅಯ್ಯೋ, ಇವ್ರು ಡ್ಯಾನ್ಸ್ ಮಾಡ್ತಾರೆ, ನೀವು ಸಾಂಗ್ ಹಾಕ್ಸಿ ಗುರುಗಳೇ. ಮ್ಯೂಸಿಕ್ ಹಾಕಮ್ಮ ದಿವ್ಯಮ್ಮ. ಆಗಲ್ಲ, ನನ್ನ ಕೈಲಿ ಆಗಲ್ಲ ಗುರುಗಳೇ, ನನ್ನ ಕೈಲಿ ಆಗಲ್ಲ. ಏ ಪ್ರಾರಬ್ಧವೇ, ನಿನ್ನ ಹೆಂಡತಿನ ಎತ್ಕೊಂಡು ಡ್ಯಾನ್ಸ್ ಮಾಡಕ್ಕಾಗಲ್ಲ. ನಿನ್ನ ಕೈಲಿ ನಾಳೆ ಏನಾಗುತ್ತೆ? ಹಾ ಗುರುಗಳೇ, ನಮ್ಮ ಅಳಿ ಅಂದ್ರೆ ಸ್ವಲ್ಪ ವೀಕ್. ಬೇಗ ಸ್ಟ್ರಾಂಗ್ ಮಾಡಿ. ಅಯ್ಯೋ ಗುರುಗಳೇ, ಜಾಸ್ತಿ ಸ್ಟ್ರಾಂಗ್ ಆದ್ರೆ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನೀನ್ ಹಿಂಗೆ ಮಾಡ್ತಾ ಇದ್ರೆ ನಿನ್ನ ಹೊಟ್ಟೆಲಿ ಮಗ ಅಲ್ಲ, ಒಂದು ಹುಳನೂ ಬೆಳೆಯಲ್ಲ ಕಡೆ, ಹುಳನೂ ಬೆಳೆಯಲ್ಲ. ಅದಕ್ಕೆ ಗುರುಗಳನ್ನ ಕರೆಸಿ ಇಲ್ಲಿ ಪೂಜೆ ಮಾಡ್ಸಿರೋದು. ನೋಡಪ್ಪ, ಈಗ ನನ್ನ ಪೂಜೆ ಪ್ರಕಾರ 3ನೇ ಪೂಜೆ ಏನಪ್ಪಾ ಅಂತಂದ್ರೆ, ನಿಮ್ಮ ಸಂತಾನ ಲಕ್ಷ್ಮಿ ತರಿಸ್ತೀನಿ ಮನೆಗೆ. ನನ್ ಗೊತ್ತಿಲ್ದಿರೋ ಸಂತಾನ ಲಕ್ಷ್ಮಿ ಯಾರ ಅವಳು? ನೀ ಅಷ್ಟೊಂದು ಫೀಲಿಗೆ ಹೋಗಕ್ ಹೋಗ್ಬೇಡ. ಸಂತಾನ ಲಕ್ಷ್ಮಿ ಅಂದ್ರೆ ನಿಮ್ಮ ಮನೇಲಿರೋ ಚಿನ್ನ, ಒಡವೆ, ದುಡ್ಡು. ಓ ಅದಾ? ಅದಕ್ಕೆ ಪೂಜೆ ಮಾಡಿ ಸಂತಾನ ಲಕ್ಷ್ಮಿ ತರಿಸ್ತೀನಿ. ಹೋಗಮ್ಮ, ನಿಮ್ಮ ಮನೇಲಿರೋ ಚಿನ್ನ, ಒಡವೆ, ದುಡ್ಡು ನಾನು ತೊಂಬಾರಮ್ಮ. ಅಪ್ಪಾಜಿ, ಚಿನ್ನ, ಒಡವೆ, ದುಡ್ಡು ಎಲ್ಲ ತಗೊಂಡ್ ಬಾರಮ್ಮ. ಸರಿ ಅಪ್ಪಾಜಿ, ಅದು ಇದೀಗಲೇ ತರುತ್ತೇನೆ. ನಿನ್ನ ಎದೆ ಮೇಲೆ ಮೊನ್ನೆರ ಏನು? ನಾನ್ ಕೇಳಿದ್ರೆ 1 ರೂಪಾಯಿ ದುಡ್ಡಿಲ್ಲ ಅಂದಲ್ಲೋ. 1 ರೂಪಾಯಿ ದುಡ್ಡಿಲ್ಲ ಅಂದ್ರೆ ಕಾಸಿಲ್ಲ ಅನ್ನ. ನನ್ನ ಮಗನೇ ಹಿಂಗೆ ಮಾಡ್ತಾರು. ಎಲ್ಲ ಮುಂಡ ಮುಚ್ಕೊಂಡು ಹೋಗಿ ಒಂದಿನ ಬೀದಿಗೆ ಬರ್ತಾ ಇದ್ರೆ ಕೇಳು. ನೋಡಪ್ಪ, ನನ್ನ ಶಾಪ ಕಣ. ನೀನ್ ಶಾಪ ಹಾಕಿದ್ರೆ ನಿಂಗೆ ನಾಳೆ ಆಗಲ್ಲ ಪಾಪ. ಅಪ್ಪ ತಗೋಪ್ಪ, ಇದ್ರಲ್ಲಿದೆ. ನೋಡಮ್ಮ, ಇಲ್ಲಿಡಪ್ಪ. ಈಗ ನಿನ್ನ ಗಂಟಿನ ಇದರಿಂದ 3 ಸುತ್ತು. ಯಾವ ಸುತ್ತು ಗುರುಗಳೇ? ಅದು ಸ್ವಾನ ಸುತ್ತು. ಅಂದ್ರೆ ನಾಯಿ ತಿರುಗಿದಂಗೆ ತಿರುಗಬೇಕು.
ಅಲ್ಲಿ ಅಂದ್ರೆ ಇವಾಗ ನೀವು ಈ ಗಂಟಿನ ಸುತ್ತ 3 ಸುತ್ತು ನಾಯಿ ಸುತ್ತದಂಗ ತುಗ್ಬೇಕು. ಏ ಇಲ್ಲಿ ಏನೇನ್ ಮಾಡ್ತೀರಾ ನನ್ ಕೈಲಿ? ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದಂತ ನಿಮ್ ಕೈ ತಗ್ಲಾಕಂಡು ನಾನು ರೀ ಸುತ್ರಿ ಇದಾದ ತಕ್ಷಣ ನಮ್ಮ ಫಸ್ಟ್ ನೈಟ್ ಅದಕ್ಕಾದ್ರೂ ಸುತ್ತಬೇಕಲ್ಲಪ್ಪ. ಆಯ್ತು. ನನಗ್ಯಾಕೋ ಕಾಲೆತ್ತಾ ಇದೀಯಾ? ಏನೋ ಬೊಗಳ ಪ್ರಾಣಿಗಳು ಕಾಲೆತ್ತತೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲಿ ಅಂದ್ರೆ ಹಾ ನಿಜವಾದ ನಾಯಿನೇ ನಾಚ್ಕೋಬೇಕು, ಅಷ್ಟು ಚೆನ್ನಾಗಿ ಸುತ್ತಾಕಿದ್ರಿ. ಅದೇ ಖುಷಿಗೆ ಯಾವ್ದಾರ ಕಂಬ ಕಟ್ಟಾಕ್ಬಿಟ್ಟಿ ಆಮೇಲೆ. ನೋಡಮ್ಮ, ಅಲ್ಲಿ 4 ಲಿಂಬೆಹಣ್ಣು ಇಟ್ಟಿದ್ದೀನಿ, ಅದನ್ನ ತೊಗೊಂಬರಮ್ಮ. ಸರಿ ಗುರುಗಳ ನಿಂಬೆನು ಜೈ ಚಿಕ್ಕ ಚಿಕ್ಕಮ್ಮ, ಚಿಕ್ಕ ಮಾರಮ್ಮ, ಕೆಜಿ ಪಟಾಟೋ, ಅರ್ಧ ಕೆಜಿ ಟೊಮೆಟೊ, ಚಮಚ. ನೋಡಮ್ಮ, 4 ಲಿಂಬೆಹಣ್ಣ ನಿಮ್ಮ ಮನೇಲಿರೋ ರೂಮ್ ಕೆಳಗೆ ಇಟ್ಬಿಡಿ. ರೂಮ್ ಒಳಗೆ ಮಂಚದ ಕೆಳಗೆ ಇಟ್ರೆ ಮಕ್ಳಾಗಲ್ಲ ಕಣೋ. ಮಂಚದ ಮೇಲೆ ಗಂಡೆ ಅಂತ ಮಲ್ಕೊಂಡ್ರೆ ಮಕ್ಳಾಗ್ತೇವೆ. ಈಗ ನಾನು ಹೇಳಿದಾಗ ನೀವು ಮಾಡ್ಲಿಲ್ಲ ಅಂದ್ರೆ ಶಾಪ ಕೊಡ್ತೀನಿ. ಅಯ್ಯೋ ಬೇಡ ಗುರುಗಳೇ ಕೊಟ್ಬಿಡಿ. ನೀನು ಬನ್ನಿ. ಮುಂಡ ಮುಸ್ತು ಅಲ್ಲ ಜಗನ್ನ, ಈ ಮಕ್ಕಳು ಗಂಟೆ ಶಾಸ್ತ್ರ ಬಗ್ಗೆ ಹೋಗ್ಬೇಡ ಅಂತಂದ್ರೆ ಅವ್ರ ಸುತ್ತೆ ಬರ್ತಾರೆ. ಇವ್ರಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನೊಂದು ಐಡಿಯಾ ಮಾಡಿದ್ದೀನಿ, ಅದನ್ನ ಆಮೇಲೆ ಹೇಳ್ತೀನಿ. ಪಾಪ ನಮ್ಮ ಜೀಜಿ ಕಾಮಿಡಿ ಕಿಲಾಡಿಗಳಿಂದ ಇಲ್ಲಿವರೆಗೂ ಫಸ್ಟ್ ನೈಟ್ ಮಾಡ್ಕೊಂಡಿಲ್ಲ. ಇವತ್ತಾದ್ರೂ ಫಸ್ಟ್ ನೈಟ್ ಮಾಡ್ಕೊತಾನೆ. ಗೋವಿಂದ 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 ಗೋವಿಂದ. ಅಪ್ಪ ಅಲ್ಲೆಲ್ಲಪ್ಪ ಇಲ್ಲಿ ಅಪ್ಪ ಇಲ್ಲಿದ್ದು ದುಡ್ಡಿನ ಗಂಟೆಲ್ಲ ಯಾವ್ದಿಲ್ಲಪ್ಪ. ಓ ಮೋಸ್ಟ್ಲಿ ಬೇರೆ ಆಚಾರ ಮಾಡ್ಲಿಕ್ಕೆ ತಗೊಂಡು ಹೋಗಿರ್ಬೇಕು. ಅಲ್ಲೇನೋ ಬರ್ದೈತಿ ನೋಡು. ಮುಂಡಾ ಕೇಳಿದ್ರ ನನ್ನ ಮಾತು? ಲೇ ಮಾವ, ಅತಿಯಾದ ಆಚಾರ ವಿಚಾರ ಅಂತ ಹೋದ್ರೆ ಹಿಂಗೆ ಮೂಢನಂಬಿಕೆಗೆ ಬೀಳ್ತೀವಿ. ಲೇ, ಆಚಾರ ವಿಚಾರ ಇರಬೇಕು ಕಣೋ, ಮಿತಿಯಲ್ಲಿರ್ಬೇಕು. ಯಾವ್ದಾದ್ರೂ ಅತಿಯಾದ್ರೂ ಅಮೃತ ಕೊಡೋ ವಿಷಯನೇ. ಇನ್ನಾದ್ರೂ ಆಚಾರ ವಿಚಾರ ಅಂತ ಬಿಡು. ಸರಿ, ಪರ್ಮಿಷನ್ ಗ್ರಾಂಟೆಡ್. ನೀವು ಫಸ್ಟ್ ನೈಟ್ ಮಾಡ್ಕೊಳ್ಳಿ. ಅಯ್ಯೋ 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 ಅಯ್ಯೋ. ಮತ್ತೇನೋ ಬಂದ್ರಿ ಗಾಡಿ ಗಂಟಾಚಾರ ಅಲ್ಲಿ ಅಂದ್ರೆ ಇನ್ನೊಂದ್ಸಲ ನೀನೇನಾದ್ರೂ ಗಂಟಾಚಾರ ಅಂದ್ರೆ ಗಂಟ್ಲು ಕಿತ್ಕೊಂಡು ಹೋಗಿ ಕೂತ್ ಬಿಡ್ತೀನಿ. ಬಾಗ್ಲಾಕ್ರಿ ಜಗಣ, ಮೊದಲನೇ ಭಾಗನ ನೋಡಿದ್ರಿ, ಇದು ಗಂಟಾಚಾರದ ಅತಿರೇಕ ಆಗೋಯ್ತು. ಅದಕ್ಕೇನೆ ಗೆಸ್ಟ್ಗಳಿಗೆ ಅರ್ಥ ಆಗ್ಬೇಕಲ್ವಾ, ಅದಕ್ಕೆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ದೆ ಅವ್ರಿಗೆ. ಸೊ ಗಂಟೆ ಹಾಕ್ಬಿಟ್ಟು ಫಸ್ಟ್ ನೈಟ್ ಮಾಡ್ಬೇಕು. ಒಂದು ಗಂಟೆ ಸೌಂಡ್ ಬಂದಾಗೆಲ್ಲ ಅಕ್ಕಪಕ್ಕ ಅವರೆಲ್ಲ ಬಂದು ಎದುರುಗಡೆ ಕೂತ್ಕೋತಾ ಇದ್ರು. ಹಂಗಾಗಿ ಅವ್ನು ಫಸ್ಟ್ ನೈಟ್ ಆಗಿಲ್ಲ. ಈ ಮುಂದುವರೆದ ಭಾಗ ಅದು ಅವಾಗಲೇ ಬಿಫೋರ್ ಇಂಟರ್ವ್ಯೂ, ಇದು ಆಫ್ಟರ್ ಇಂಟರ್ವ್ಯೂ. ಅದನ್ನ ಒಂದು ಸಣ್ಣ ಇದು ಏನಂದ್ರೆ ತುಂಬಾ ನಂಬಿಕೆ ಮಾಡಬಾರ್ದು, ಮೂಢನಂಬಿಕೆ ಇದ್ದ ಅಂದ್ರೆ ಹಾಳಾಗೋಗ್ಬಿಡ್ತೀರಿ ಅಂತ ಅವ್ನು ಮೆಸೇಜ್ ಏನೋ ಹೇಳ್ದ. ಚೆನ್ನಾಗಿತ್ತು. ಗೆಸ್ಟ್ಗಳು ಏನು ಹೇಳ್ತಾರೆ ಕೇಳಿ. ಓಕೆ ಸರ್, ತುಂಬಾನೇ ಚೆನ್ನಾಗಿತ್ತು. ಎಸ್ಪೆಷಲಿ ಅವರು ತುಂಬ ಒಳ್ಳೆ ವಾಯ್ಸ್ ಇದೆ ಇವ್ರಿಗೆ. ಗೋವಿಂದೇಗೌಡ, ನಾನು ಅವ್ರಿಗೆ ಬಂದು ಒಂದು ಥ್ಯಾಂಕ್ಸ್ ಕೊಡ್ಬೋದಾ? ಸರ್ ಮೋಸ್ಟ್ ವೆಲ್ಕಮ್. ಬರ್ಲಿ ಚಪ್ಪಾಳಿ. ನಾವು 4 ಜನಕ್ಕೆ ಬೇಗ ಅಳಿಸ್ಬೋದು, ಏನು ಬೇಕಾದ್ರೂ ತಪ್ಪು ಮಾಡಿ ಎಲ್ಲ. ಬಟ್ ಅದೇ 4 ಜನಕ್ಕೆ ನಗಿಸೋದು ತುಂಬಾ ಕಷ್ಟ ಪ್ರಪಂಚದಲ್ಲಿ. ಸೊ ಅಂಥ ಒಂದು ಸ್ಟೇಜ್ನಲ್ಲಿ ಮತ್ತು ಜಗ್ಗೇಶ್ ಸರ್ ಸನ್ನಿಧಿನಲ್ಲಿ ಈ ಥರ ಒಂದು ಒಳ್ಳೊಳ್ಳೆ ಇದು ಮಾಡ್ತಿದ್ದೀರಾ. ನಾನು ಟಿ ವಿಲಿ ನೋಡಿ ನಗ್ತಾ ಇದ್ದೆ, ಇವತ್ತು ನಿಜವಾಗ್ಲೂ ಎದುರುಗಡೆ ಕೂತ್ಕೊಂಡು ನಗ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮಾಡ್ತೀರಾ ಎಲ್ಲರೂ. ನಿಮ್ಗೆಲ್ರಿಗೂ ಒಳ್ಳೆಯದಾಗ್ತದೆ. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಶುಭಾ ಪುಂಜ ಅವರೇ. ಅಲ್ಲ, ಅದೇ ನಾನು ಅನ್ಕೊಂಡೆ, ತಾತನ ತಿಥಿ ಮೊಮ್ಮಗನ ಪ್ರಸ್ತ ಟೀಮ್ ಬರ್ತಿದ್ದಂಗೆ ನೋಡಿ ನಿಮ್ಗೆ ಜಾಕ್ ಪಾಟ್ ಹೊಡಿತು, ಪ್ರಸ್ತ ಆಗೋಯ್ತು. ನನಗೆ ನೆನಪು ಬಂದಿದೆ ಅಂದ್ರೆ ನಮ್ಮ ಸಿನಿಮಾನೇ ನೆನಪುತ್ತೆ. ನಮಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಪ್ರಸ್ತ ಆಗೋದಕ್ಕೆ ಆಗದೇ ಇರೋದಕ್ಕೆ ಕಾರಣನೇ ಸರ್. ಇಲ್ಲಿ ಹೆಂಗೆ ಅವ್ರ ಮಾವ ಕಾರಣ, ಇಲ್ಲಿ ಸರಿಯಾಗಿ ಕಾರಣ ನಮ್ಮ ಸಿನಿಮಾದಲ್ಲಿ. ಸೇಮ್ ಹಂಗೆ ಅನಿಸ್ತಾ ಇತ್ತು. ನಮ್ಮ ಸಿನಿಮಾದಲ್ಲಿ ನಾನು ಪ್ರಸ್ತ ಮಾಡಿ ಹಿಂಗೆಲ್ಲ ಓಡಾಡ್ತಾರಪ್ಪ, ಇಲ್ಲೂ ಅದೇ ಥರ ಓಡಾಡ್ತಾರಲ್ಲ ಇವರು ಅನಿಸ್ತಾ ಇತ್ತು ನನಗೆ. ಈಗ ಇವರಿಬ್ರು ಪ್ರಸ್ತ ಹೆಂಗಾಯ್ತು, ಹೆಂಗ್ ನಡೀತದೆ ಅಂತ ತೋರಿಸ್ಬೇಕಲ್ವಾ? ಓಕೆ, ಈಗ ಅದನ್ನೇ ಒಂದು ಸೀನ್ ಮತ್ತೆ ತೋರಿಸ್ತೀವಿ. ಅಯ್ಯೋ
ನೋಡು, ಅಯ್ಯೋ ಟೈಮ್ ಬೇರೆ ಆಗೋಯ್ತು. ನಿಮ್ಮ ಮಾವನ ಕಾಡ್ದಿಂದ ಒಳಗಡೆ ಬರೋಕೆ ಇಷ್ಟೊತ್ತಾಗ್ಬಿಡ್ತಲ್ಲ. ನೋಡು ಬೇಗ, ಟೈಮ್ ಆಯ್ತು. ಬಾ ಏನ್ರ ಬಂದೈತೆ ನಿಮಗೆ? ಗಂಟೆ ಎಲ್ಲ ಆಡ್ಬಿಟ್ರೆ ಎಲ್ಲಿದ್ರು ಬಂದ್ಬಿಡ್ತೀರಾ? ನನ್ನ ಮಕ್ಕಳು ಕೆಲ್ಸಕ್ಕೆ ನನ್ನ ಮಕ್ಕಳು ಓಕೆ, ಬರ್ರಿ ಇನ್ನೊಂದ್ಸಲ ಜೋರ ಚಪ್ಪಾಳೆ ನಮ್ಮ ಕಿಲಾಡಿಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಜಗಣ, ತಾತನ್ ತಿಥಿ ಮೊಮ್ಮಗನ್ ಪ್ರಸ್ತ ಚಿತ್ರತಂಡ ನಮ್ಮ ಜೊತೆಗಿದೆ. ದಯವಿಟ್ಟು ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ಚಿತ್ರದ ಬಗ್ಗೆ ನೀವೊಂದೆರಡು ಮಾತಾಡ್ಬಿಡಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನನಗೆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಇಬ್ಬರು ಸೇರಿ ಇದು ಮಾಡಿದ್ದಾರೆ. ಇದು ದೊಡ್ಡ ಹಿರಿಯ ಕಲಾವಿದರು ಇದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಿಕ್ಚರಲ್ಲಿ ಒಂದು ಪಾತ್ರ ಇಸ್ ಗುಡ್, ತುಂಬ ಚೆನ್ನಾಗಿದೆ. ನನಗೂ ತುಂಬ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೋಕಿ ಅವರೇ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ನಿಮ್ಮ ಕಾಮಿಡಿ ಕಿಲಾಡಿಗಳ ಥರ ಒಂದು ಕಿಲಾಡಿ ಥರ ಸಿನಿಮಾ ಮಾಡಿದ್ವಿ, ಕಾಮಿಡಿ ಸಿನಿಮಾನ. ನೀವೆಲ್ಲ ಆಶೀರ್ವದಿಸಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಮಾತು ಕೇಳ್ಬೋದು. ಥ್ಯಾಂಕ್ ಯು. ಶುಭಾ ಪುಂಜ ಅವರೇ, ಒಂದು ಒಳ್ಳೆ ಕಾಮಿಡಿ ಸಿನಿಮಾ. ಸೊ 2 ಗಂಟೆ ಹೋಗಿ ನಕ್ಕಿ ನೋಡುವಂಥ ಸಿನಿಮಾ. ಎಲ್ಲರೂ ಹೋಗಿ ನೋಡಿಕೊಂಡು ನಮಗೆ ಸಪೋರ್ಟ್. ಓಕೆ, ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ತಿಥಿ ಸಿನಿಮಾದಲ್ಲಿ ಇದ್ರು, ಈಗ ತಾತನ್ ತಿಥಿ ಮೊಮ್ಮಗನ್ ಪ್ರಸ್ತುತದಲ್ಲಿದ್ದಾರೆ. ತಮ್ಮಣ್ಣವರೇ ಏನು ಹೇಳೋಕೆ ಇಷ್ಟಪಡ್ತೀರಾ? ಕಾಮಿಡಿ ಸಿನಿಮಾ ಆದ್ರೂ ಹಿರಿಯ ಕಲಾವಿದ್ರ ಜೊತೆಲಿ ನಾನು ಈ ಸಿನಿಮಾ ಮಾಡಿದ್ಮೇಲೆ ನನಗೆ ಅದೇ ಅದ್ಭುತ. ವೇದಿಕೆ ಮೇಲೆ ಬಂದಾಯ್ತು, ಇವ್ರನ್ನ ಬೀಳ್ಕೊಡ್ಬೇಕೀಗ. ಆದರೆ ಬೀಳ್ಕೊಡೋಕೆ ಮುಂಚೆ ಇನ್ನೊಂದು ಸ್ಪೆಷಲ್ ನ್ಯೂಸ್ ಇದೆ, ಹೇಳ್ಬಿಡ್ತೀನಿ. ಏನು? ನೀವು ಸ್ಟೇಜ್ ಮೇಲೆ ಬಂದ್ಬಿಡಿ, ನಾವು ಹೇಳ್ಬಿಡ್ತೀವಿ. ಆಕ್ಚುಲಿ ಇವತ್ತು ಶುಭಾ ಪುಂಜ ಅವರ ಬರ್ತ್ಡೇ. ಓ, ಸೋ ನೈಸ್, ಒಳ್ಳೇದಾಗ್ಲಿ. ಅವ್ರದ್ದು ಮಾತ್ರ ಅಲ್ಲ, ಇವ್ರದ್ದು ಬರ್ತಡೆ. ಹೆಂಗ್ರಿ ಅದು ಹೀರೋ ಹೀರೋಯಿನ್ ಒಂದೇ ದಿನ ಹುಟ್ಟವ್ರಿ ಅಂದ್ರೆ ಏನು ಲೆಕ್ಕ? ಅದು ಅವ್ರ ಅಪ್ದಿರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಣುತ್ತೆ. ನಿಮ್ಮಿಬ್ಬರಿಗೂ ಕೂಡ ಹುಟ್ಟುಹಬ್ಬ ಶುಭಾಶಯಗಳು. 100 ವರ್ಷ ಚೆನ್ನಾಗಿ ಬಾಳಿ. ಈಗ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಕಿಲಾಡಿ ವೇದಿಕೆಯಲ್ಲಿ ಇದೊಂದು ಬರ್ತ್ಡೇ ಸೆಲೆಬ್ರೇಷನ್ ಆಗೋಲ್ಲಿ ಕೇಕ್ ಕಟ್ ಮಾಡ್ಸೋಣ. ಆಗ್ಬೋದು. ಓಕೆ, ಪ್ಲೀಸ್ ಕೇಕ್ ತಗೊಂಬರ್ರಪ್ಪ. ಓಕೆ, ನಾಯಕಿ ಇಬ್ರು ಈ ವಾರ ತಮ್ಮ ಜನ್ಮದಿನವನ್ನ ಆಚರಿಸ್ಕೊಂತ ಇದ್ದಾರೆ. ಮತ್ತೆ ತಡ ಕೇಕ್ ಕಟ್ ಮಾಡೋದ್ರ ಮೂಲಕ ಬರ್ತಡೇನ ಆಚರಿಸ್ಕೊಂಡ್ಬಿಡೋಣ. ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಿಮ್ಮ ಸಿನಿಮಾ ಶತದಿನೋತ್ಸವನ ಆಚರಿಸ್ಲಿ ಅಂತ ಕಿಲಾಡಿ ಕುಟುಂಬದ ಪರವಾಗಿ ನಾವೆಲ್ಲರೂ ಕೇಳ್ಕೊಂತ ಇದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಬೊಕ್ಕೆ ಕೊಡೋದ್ರ ಮೂಲಕ ಅವ್ರನ್ನ ಬೀಳ್ಕೊಟ್ಬಿಡ. ಓಕೆ, ಶುಭಾ ಪುಂಜ ಅವರೇ, ಕಾರ್ಯಕ್ರಮಕ್ಕೆ ಬಂದ್ರಿ. ಇಲ್ಲೇ ನಿಮ್ಮ ಬರ್ತ್ಡೇನ ನಾವು ಪ್ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಅನ್ನಿಸ್ತಾ ಇದೆ? ಕಿಲಾಡಿ ಕುಟುಂಬದ ಜೊತೆನೇ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸ್ಪೆಷಲ್ ಒಕೇಶನ್ಗಾಗಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನನ್ನ ಜೀವನದಲ್ಲಿ ಫಸ್ಟ್ ಸ್ಟೇಜ್ ಹತ್ತಿದ್ದು ಇದೇ ಜಿ ಕನ್ನಡ ಚಾನಲ್ ವೇದಿಕೆ ಮೇಲೆ. ಇವತ್ತು ಇದೇ ಜಿ ಕನ್ನಡ ಕಿಲಾಡಿ ಕುಟುಂಬಕ್ಕೆ ವೇದಿಕೆ ಮೇಲೆ ಸ್ಟೇಜ್ ಹತ್ತಿ ನಾನು ಹುಟ್ಟುಹಬ್ಬ ಆಚರಿಸ್ತಾರೆ. ಅವ್ರದ್ದು ನಾನು ಸಾಯೋವರೆಗೂ ಋಣಿಯಾಗಿರ್ತೇನೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಿ ತಾತನ ತಿಥಿ ಮೊಮ್ಮಗನ ಪ್ರಸ್ತ ಚಿತ್ರತಂಡ ನಮ್ಮೊಂದಿಗೆ 3 ದಿನ ಇದ್ದು ಹೊಟ್ಟೆ ತುಂಬಾ ನಕ್ಕು ಇವಾಗ ತಾನೇ ಹೊರಟಿದ್ದಾರೆ. ಹಾಗೆ ನೀವು ಸಹ ಹೊಟ್ಟೆ ತುಂಬಾ ನಕ್ಕಿದ್ದೀರಾ ಅನ್ನೋ ನಂಬಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಇದು ಕಿಲಾಡಿ ಕುಟುಂಬ. ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರಸ್. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್.